ನೋಡಿ ಕ್ವಶನ್ ಬಂದು ರೆಡ್ಯೂಸ್ ದ ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು -1 3 -2 4 ಟು ದ ಡಯಾಗ್ನಲ್ ಫಾರ್ಮ್ ಆ್ಯಂಡ್ ಹೆನ್ಸ್ ಫೈಂಡ್ ಎ ಪವರ್ 4. ನೋಡಿ ಹೆಂಗೆ ಮಾಡಬೇಕಿದ್ನ. ಫಸ್ಟ್ ಎ ಇಸ್ ಈಕ್ವಲ್ ಟು ಬರ್ಕೊಳ್ಳಿ. ಎ ಏನು -1 3 -2 4. ಆಮೇಲೆ ಏನು ಮಾಡಬೇಕಂದ್ರೆ ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಐ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ನ ಬರ್ಕೋಬೇಕು. ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಈಸ್ ಅಂತ ಬರ್ಕೋಬೇಕು. ಫಾರ್ಮುಲಾ ಬಂದು ಡಿಟರ್ಮಿನೆಂಟ್ ಆಫ್ ಹೇಳಿ ಎ ಮೈನಸ್ ಲ್ಯಾಂಬ್ಡಾ ಐ ಈಸ್ ಈಕ್ವಲ್ ಟು 0 ಹೇಳಿ. ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಐ ಅಂದ್ರೇನು? -1 ಇದಕ್ಕೆ ಮೈನಸ್ ಲ್ಯಾಂಬ್ಡಾ ಸೇರಿಸಿ 3 -2 4ಗೆ 4 ಮೈನಸ್ ಲ್ಯಾಂಬ್ಡಾ ಸೇರಿಸಿ ಈಸ್ ಈಕ್ವಲ್ ಟು ಏನು 0. ಇಲ್ಲಿ ಪ್ಲಸ್ ಬರ್ಕೊಳ್ಳಿ, ಇಲ್ಲಿ ಮೈನಸ್ ಬರ್ಕೊಳ್ಳಿ. ಹೇಳಿ ಪ್ಲಸ್ -1 ಮೈನಸ್ ಲ್ಯಾಂಬ್ಡಾ ಇಂಟು ಹೇಳಿ 4 ಮೈನಸ್ ಲ್ಯಾಂಬ್ಡಾ -3 ಇಂಟು ಹೇಳಿ -2 ಈಸ್ ಈಕ್ವಲ್ ಟು 0. ಈಗ ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ 1 ಇಂಟು 4 ಏನು 4 ಮೈನಸ್ ಇಂಟು ಮೈನಸ್ 1 ಇಂಟು ಲ್ಯಾಂಬ್ಡಾ ಏನು ಮೈನಸ್ ಇಂಟು ಪ್ಲಸ್ ಮೈನಸ್ 4 ಇಂಟು ಲ್ಯಾಂಬ್ಡಾ ಏನು ಮೈನಸ್ ಇಂಟು ಮೈನಸ್. ಇಲ್ಲಿ ಮೈನಸ್ ಇಂಟು ಪ್ಲಸ್ ಏನು ಮೈನಸ್ ಇಂಟು ಮೈನಸ್ 6 ಈಸ್ ಈಕ್ವಲ್ ಟು 0. ಈಗ ಮಲ್ಟಿಪ್ಲೈ ಮಾಡಿ ಏನಾಯ್ತು ಇದು -4 ಪ್ಲಸ್ ಲ್ಯಾಂಬ್ಡಾ -4 ಲ್ಯಾಂಬ್ಡಾ ಪ್ಲಸ್ ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ 6 ಈಸ್ ಈಕ್ವಲ್ ಟು 0. ಗೊತ್ತಾಗ್ತಿದೆಯಲ್ವಾ? ಈಗ ಲ್ಯಾಂಬ್ಡಾ ಸ್ಕ್ವೇರ್ನ ಫಸ್ಟ್ ಬರ್ಕೊಳ್ಳಿ. ನೋಡಿ -4 ಲ್ಯಾಂಬ್ಡಾ ಪ್ಲಸ್ 3 ಲ್ಯಾಂಬ್ಡಾ ಅಂದರೆ ಪ್ಲಸ್ ಲ್ಯಾಂಬ್ಡಾ ಅಂದರೆ -3 ಲ್ಯಾಂಬ್ಡಾ 6 - 4 ಅಂದರೆ +2 ಈಸ್ ಈಕ್ವಲ್ ಟು 0. ಇದನ್ನ ಈಕ್ವೇಷನ್ ಕ್ಯಾಲ್ಸಿಲ್ ಟೈಪ್ ಮಾಡ್ಕೋಬೇಕು. ನೋಡಿ ಹೆಂಗೆ ಮಾಡಬೇಕು. ನೋಡಿ ಮೋಡ್ ನೋಡ್ಕೊಳ್ಳಿ. ಮೋಡ್ ಈಕ್ವೇಷನ್ ಅದರಲ್ಲಿ 3 ಅದರಲ್ಲಿ 1 ಹೊಡೀರಿ, -3 ಹೊಡೀರಿ, 2 ಹೊಡೀರಿ. ಆನ್ಸರ್ ಬಂದು 2 1 2 ಮತ್ತು 1. ಗೊತ್ತಾಗ್ತಿದೆಯಲ್ವಾ? ನೋಡಿ ಆನ್ ಸಾಲ್ವಿಂಗ್ ವಿ ಗೆಟ್ ಅಂತ ಬರ್ಕೊಳ್ಳಿ. ಹೇಳಿ ಆನ್ ಸಾಲ್ವಿಂಗ್ ವಿ ಗೆಟ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 2 ಮತ್ತು ಏನು 1 ಬಂದಿದ್ದಲ್ವಾ 1, 2 ಅಂತ ಬರ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟ್ ಏನು ಮಾಡಬೇಕು, ಇದಾದಮೇಲೆ ನೀವೇನು ಮಾಡಬೇಕಂದ್ರೆ ಎ ಮೈನಸ್ ಲ್ಯಾಂಬ್ಡಾ ಐ ಇಂಟು ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ಬರ್ಕೋಬೇಕು. ಜ್ಞಾಪಕ ಇಟ್ಕೊಳ್ಳಿ. ಇದನ್ನ ಇನ್ನೊಂದು ಸತಿ ಹೇಳ್ತೀನಿ. ಐಗನ್ ವ್ಯಾಲ್ಯೂ ಅಂದರೆ ಏನು ಗೊತ್ತಾ? ಲ್ಯಾಂಬ್ಡಾ ವ್ಯಾಲ್ಯೂ ಯಾವ ಲ್ಯಾಂಬ್ಡಾ ವ್ಯಾಲ್ಯೂ ಅಂದರೆ ರಿಯಲ್ ನಂಬರ್ ಆಗಿರುತ್ತೆ ಅದು. ಆ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಡಿಟರ್ಮಿನೆಂಟ್ ಆಫ್ ಲ್ಯಾಂಬ್ಡಾ ಎ ಮೈನಸ್ ಲ್ಯಾಂಬ್ಡಾ ಈ ಆನ್ಸರ್ ಏನು ಬರುತ್ತೆ 0 ಬರುತ್ತೆ. ಅಂದರೆ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ದಟ್ ಮೇಕ್ಸ್ ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0 ಆರ್ ದ ಐಗನ್ ವ್ಯಾಲ್ಯೂಸ್. ಗೊತ್ತಾಗ್ತಿದೆಯಲ್ವಾ? ಈಗ ಇದನ್ನ ಐಗನ್ ವ್ಯಾಲ್ಯೂಸ್ ಅಂತೀವಿ. ಐಗನ್ ವೆಕ್ಟರ್ ಅಂದರೆ ಏನು ಗೊತ್ತಾ? ಈಗ ಫಸ್ಟ್ ಏನು ಮಾಡಬೇಕು, ಕನ್ಸಿಡರ್ ಅಂತ ಬರ್ಕೊಳ್ಳಿ. ಹೇಳಿ ಕನ್ಸಿಡರ್ ಎ ಮೈನಸ್ ಹೇಳಿ ಲ್ಯಾಂಬ್ಡಾ ಐ ಇಂಟು ಎಕ್ಸ್ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ ಟು ನಲ್ ಮ್ಯಾಟ್ರಿಕ್ಸ್. ಇದು ಮ್ಯಾಟ್ರಿಕ್ಸ್ ಎ ಮೈನಸ್ ಲ್ಯಾಂಬ್ಡಾ, ಇದು ಮ್ಯಾಟ್ರಿಕ್ಸ್ ಎಕ್ಸು, ಮ್ಯಾಟ್ರಿಕ್ಸ್ ನಲ್ ಇದು. ಈಗ ಎ ಮೈನಸ್ ಲ್ಯಾಂಬ್ಡಾ ಐ ಅಂದರೆ ಮ್ಯಾಟ್ರಿಕ್ಸ್ ಯಾವ ಥರ ಇರುತ್ತೆ ಹೇಳಿ? -1 ಮೈನಸ್ ಲ್ಯಾಂಬ್ಡಾ 3 ಆಮೇಲೆ -2 ಆಮೇಲೆ 4 ಮೈನಸ್ ಲ್ಯಾಂಬ್ಡಾ. ಮ್ಯಾಟ್ರಿಕ್ಸ್ ಎಕ್ಸ್ ಯಾವ ಥರ ಇರುತ್ತೆ? ಎಕ್ಸ್ ಮತ್ತು ವೈ. ಆಮೇಲೆ ಏನಿರುತ್ತೆ? ನಲ್ ಮ್ಯಾಟ್ರಿಕ್ಸ್ ಯಾವ ಥರ ಇರುತ್ತೆ? 0 0. ಗೊತ್ತಾಗ್ತಿದೆಯಲ್ವಾ? ಅಂದರೆ ಈಗ XY ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಐಗನ್ ವೆಕ್ಟರ್ನ ಫೈಂಡ್ ಮಾಡೋದು ಯಾವ ಥರ ಹೇಳ್ತೀನಿ ನೋಡಿ. ಫಸ್ಟು ಕೇಸ್ 1 ತೊಗೊಳ್ಳಿ. ಏನು ಕೇಸ್ 1 ಈ ಥರನೇ ಬರ್ಕೊಳ್ಳಿ. ಕೇಸ್ 1 ಬರೆದ್ಬಿಟ್ಟು ಇದು ಈಕ್ವೇಷನ್ ಏನು 1. ಗೊತ್ತಾಗ್ತಿದೆಯಲ್ವಾ? ಲೆಟ್ ಲ್ಯಾಂಬ್ಡಾ ಏನಿದೆ 1 ಮತ್ತು 2 ಇದೆ. ಫಸ್ಟು ಲ್ಯಾಂಬ್ಡಾ 1 ತೊಗೊಳ್ಳಿ. ಹೇಳಿ ಲೆಟ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 1 ಇನ್ ಈಕ್ವೇಷನ್ 1. ಅರ್ಥ ಆಗ್ತಿದೆಯಲ್ವಾ? ಈಗ ಹಾಕಿ ಲ್ಯಾಂಬ್ಡಾ 1 ಹಾಕಿದ್ರೆ ಏನಾಗುತ್ತೆ? ಇದು
-1 ಏನಾಗುತ್ತೆ? -2 3 ಹೇಳಿ, -2 4 -1 ಅಂದರೆ 3. ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ, ಇದು ಮಾಡೋ ಬದಲು ಇನ್ನೊಂದು ಐಡಿಯಾ ಹೇಳ್ತೀನಿ, ಆ ಥರ ಮಾಡಿ. ಇನ್ನು ಮಲ್ಟಿಪ್ಲೈ ಮಾಡಿ ರೋ ಮತ್ತು ಕಾಲಮ್, ಆ ಥರನೂ ಮಾಡ್ಬೋದು, ಈ ಥರನೂ ಮಾಡ್ಬೋದು. ಗೊತ್ತಾಗ್ತಿದೆಯಲ್ವಾ? ರೋ ಕಾಲಮ್ ಮಲ್ಟಿಪ್ಲೈ ಮಾಡಿ, ಇದು ರೋ ಇದು ಕಾಲಮ್. ಗೊತ್ತಾಗ್ತಿದೆಯಲ್ವಾ? ಹೇಳಿ, ಸ್ಟಾರ್ಟಿಂಗ್ ಮಲ್ಟಿಪ್ಲೈ ಮಾಡಬೇಕು, ಎಂಡ್ ರೋ ಮಲ್ಟಿಪ್ಲಿಕೇಶನ್ ಮ್ಯಾಟ್ರಿಕ್ಸಲ್ಲಿ ಹೆಂಗೆ ಮಾಡೋದು ಹೇಳಿ? -1 - ಲ್ಯಾಂಬ್ಡಾನ ಯಾವುದಕ್ಕೆ ಮಲ್ಟಿಪ್ಲೈ ಮಾಡಬೇಕು ಹೇಳಿ? -1 - ಲ್ಯಾಂಬ್ಡಾ ಇಂಟು ಎಕ್ಸ್ ಪ್ಲಸ್ 3ನ ಯಾವುದಕ್ಕೆ ಮಲ್ಟಿಪ್ಲೈ ಮಾಡಬೇಕು? = 0. ಇನ್ನೊಂದು ಇಕ್ವೇಷನ್ನು -2x ಪ್ಲಸ್ 4 - ಲ್ಯಾಂಬ್ಡಾ ಇಂಟು y = 0. ಇದು ಇಕ್ವೇಷನ್ 1. ಅರ್ಥ ಆಗ್ತಿದೆಯಲ್ವಾ? ಫಸ್ಟ್ ಏನು ಮಾಡಬೇಕು? ಕೇಸ್ 1ನಲ್ಲಿ ಲೆಟ್ ಲ್ಯಾಂಬ್ಡಾ = ಏನು? 1 ಇನ್ ಇಕ್ವೇಷನ್ 1ನಲ್ಲಿ ಲ್ಯಾಂಬ್ಡಾ 1 ಹಾಕಿ. ಬೇಕಿದ್ರೆ ಟೂಲ್ ಹಾಕಿದ್ರು, ಇದು ಇಕ್ವೇಷನ್ 2 ಅಂದ್ಕೊಳ್ಳಿ, ಟೂಲ್ ಹಾಕಿದ್ರು ಅದೇ ಆನ್ಸರ್ ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ಲ್ಯಾಂಬ್ಡಾ = 1 ಹಾಕಿ, ಏನಾಗುತ್ತೆ ಹೇಳಿ? -1 - 1x ಪ್ಲಸ್ 3y = 0. ಗೊತ್ತಾಗ್ತಿದೆಯಲ್ವಾ? ಅಂದರೆ ಡೈರೆಕ್ಟಾಗಿ ಬರೀರಿ, ಇದೇನು ಬರುತ್ತೆ? -2x ಪ್ಲಸ್ 3y = 0. ಅಥವಾ ಹೇಳಿ -2x + 3y ಈ ಕಡೆ ಬಂದರೆ ಏನಾಗುತ್ತೆ? ಈ ಮೈನಸ್ ತೆಗೆದ್ಬಿಡಿ, 3ನ ಈ ಕಡೆ ತಗೊಳ್ಳಿ, 2ನ ಆ ಕಡೆ ತಗೊಳ್ಳಿ. ಹೇಳಿ x/3 y/2. ಗೊತ್ತಾಗ್ತಿದೆಯಲ್ವಾ? ದೇರ್ಫೋರ್ ಹೇಳಿ x1 ಏನು? 3, 2 ಟ್ರಾನ್ಸ್ಪೋಸ್ ಈಸ್ ದ ಹೇಳಿ ಐಗನ್ ವೆಕ್ಟರ್ ಫಾರ್ ಲ್ಯಾಂಬ್ಡಾ = 1. ಗೊತ್ತಾಗ್ತಿದೆಯಲ್ವಾ? ಈಗ x1 ಫೈಂಡ್ ಮಾಡಾಯಿತು. ನೆಕ್ಸ್ಟು ಕೇಸ್ 2 ಹೇಳಿ. ಕೇಸ್ 2ಲಿ ಏನು? ಇದರ ಅರ್ಥ ಏನಂದರೆ, ಐಗನ್ ವೆಕ್ಟರ್ ಅಂದರೆ ಈ ಎಕ್ಸ್ ಮ್ಯಾಟ್ರಿಕ್ಸ್ ಇದೆಯಲ್ಲ, ಅಂದರೆ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಇಲ್ಲಿ ಹಾಕಿದ್ರೆ 3 ಮತ್ತು 2 ಹಾಕಿದ್ರೆ ಈ ಆನ್ಸರ್ ಏನು ಬರಬೇಕು? 0. ಅಂದರೆ ಈ ಮ್ಯಾಟ್ರಿಕ್ಸ್ನ ಈ XY ವ್ಯಾಲ್ಯೂ ನಲ್ಲಿಫೈ ಮಾಡಿದ್ರೆ ಕರೆಸ್ಪಾಂಡಿಂಗ್ ಟು ದಟ್ ಲ್ಯಾಂಬ್ಡಾ ಆ ಮ್ಯಾಟ್ರಿಕ್ಸ್ಗೆ ಏನಂತೀವಿ ನಾವು? ಕಾಲಮ್ ಮ್ಯಾಟ್ರಿಕ್ಸ್ಗೆ ಐಗನ್ ವೆಕ್ಟರ್. ಈ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇಲ್ಲಿ ಲ್ಯಾಂಬ್ಡಾ 1 ಹಾಕಿದ್ರೆ ಏನಾಗುತ್ತೆ ಇದು ಮ್ಯಾಟ್ರಿಕ್ಸು? -2 3 -2 4 -1 ಅಂದ್ರೇನು? 3. ಎಕ್ಸ್ ಏನು? 3 ಮತ್ತು 2. ಇದನ್ನ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ ಹೇಳಿ? ಈ ರೋ ಕಾಲಮ್ ಮಲ್ಟಿಪ್ಲೈ ಮಾಡಿ ಇದನ್ನ. -2 × 3 ಎಷ್ಟು? ಪ್ಲಸ್ 3 × 2 ಏನು? -2 × 3 ಏನು? ಪ್ಲಸ್ 3 × 2 ಏನು? ಆನ್ಸರ್ ಏನು ಬಂತು? 0 0. ಅಂದರೆ ಐಗನ್ ವೆಕ್ಟರ್ ಅಂದರೆ ಏನು ಗೊತ್ತಾ? ಈ ವ್ಯಾಲ್ಯೂಸ್ನ ಎಕ್ಸ್ ಮತ್ತು ವೈ ವ್ಯಾಲ್ಯೂ, ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಆ್ಯಂಡ್ ವೈ, ಅದು ಏನು ಮಾಡುತ್ತೆ? ಮ್ಯಾಟ್ರಿಕ್ಸ್ ಏನೋ ಮಲ್ಟಿಪ್ಲೈ ಮಾಡಿದಾಗ ತಗೊಂಡು ಆನ್ಸರ್ ಏನು ಬರುತ್ತೆ? ಅದು 0 0 ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಅದಕ್ಕೆ ನಾವೇನಂತೀವಿ? ಅದಕ್ಕೆ ಐಗನ್ ವೆಕ್ಟರ್ ಅಂತ ಹೇಳ್ತೀವಿ. ಗೊತ್ತಾಗ್ತಿದೆಯಲ್ವಾ? ಅರ್ಥ ಆಯ್ತಾ ಇಲ್ವಾ ನಿಮಗೆ? ಈ ಎಕ್ಸ್ ವೈ ವ್ಯಾಲ್ಯೂನ ನಾವು ಫೈಂಡ್ ಮಾಡಬೇಕು ಕರೆಸ್ಪಾಂಡಿಂಗ್ ಟು ಲ್ಯಾಂಬ್ಡಾ ಇದು ಲ್ಯಾಂಬ್ಡಾ = 1 ಹಾಕಿದಾಗಲೇ ಈ ವ್ಯಾಲ್ಯೂ ಬರೋದು. ಇದು ಅರ್ಥ ಆಗ್ತಿದೆಯಲ್ವಾ? ಇದು ಲ್ಯಾಂಬ್ಡಾ 1 ಹಾಕಲಿಲ್ಲ ಅಂದರೆ ಬೇರೆ ಇದ್ರೆ ಲ್ಯಾಂಬ್ಡಾ ಬೇರೆ XY ವ್ಯಾಲ್ಯೂ ಇರುತ್ತೆ, ಅದನ್ನ 0 ಮಾಡೋಕ್ಕೆ. ಅಂದರೆ ಐಗನ್ ವೆಕ್ಟರ್ ಯಾವಾಗಲೂ ಕರೆಸ್ಪಾಂಡಿಂಗ್ ಟು ಏನಿರುತ್ತೆ? ಐಗನ್ ವ್ಯಾಲ್ಯೂ ಇರುತ್ತೆ. ಗೊತ್ತಾಗ್ತಿದೆಯಲ್ವಾ? ಒಂದಕ್ಕೊಂದು ಲಿಂಕ್ ಇರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಇದಕ್ಕೆ ಲ್ಯಾಂಬ್ಡಾ = 1ಗೆ ಈ ಐಗನ್ ವೆಕ್ಟರ್ ಇದ್ದರೆ ಲ್ಯಾಂಬ್ಡಾ = 2ಗೆ ಬೇರೆದು ಇರುತ್ತೆ. ಆ ಥರ. ಗೊತ್ತಾಗ್ತಿದೆಯಲ್ವಾ? ಇದು ಅಳಿಸ್ಬಿಡೋಣ. ಈಗ ಐಗನ್ ವೆಕ್ಟರ್ ಆಯಿತು. ನೆಕ್ಸ್ಟ್ ಏನು ಫೈಂಡ್ ಮಾಡಬೇಕು ಅಂದರೆ ಕೇಸ್ 1 ಆಯಿತು. ಕೇಸ್ 2ಲಿ ಏನು? ಲೆಟ್ ಲ್ಯಾಂಬ್ಡಾ = 2 × 1. ಈಗ 2 ಹಾಕಿ ಏನಾಗುತ್ತೆ ಹೇಳಿ? 2 ಹಾಕಿದ್ರೆ ಲ್ಯಾಂಬ್ಡಾ ಏನಾಗುತ್ತೆ? 1ನಲ್ಲಿ -1 - 2 ಏನಾಯಿತು? -1 - 2 ಏನಾಯಿತು? -3x ಪ್ಲಸ್ 3y = 0. ಆರ್ ಪ್ಲಸ್ 3y ಈ ಕಡೆ ತಗೊಳ್ಳಿ, -3x - 3y. ಗೊತ್ತಾಗ್ತಿದೆಯಲ್ವಾ? ಈ ಮೈನಸ್ನ 3 ಕ್ಯಾನ್ಸಲ್ ಆದರೆ ಉಳಿಯೋದೇನು? ಆರ್
ಇಲ್ಲಿ ಆರ್ ಅಂತ ಬರ್ಕೊಳ್ಳಿ. ಆರ್ ಎಕ್ಸ್ ಇಸ್ ಈಕ್ವಲ್ ಟು ವೈ, ಅಥವಾ ಇದನ್ನ ಏನಂತ ಬರಿಬೋದು, ಎಕ್ಸ್ ಬೈ 1 ವೈ ಬೈ 1. ಅರ್ಥ ಆಗ್ತಿದೆಯಲ್ವಾ? ಈಗ ಐಗನ್ ವೆಕ್ಟರ್ ಏನು, x2 1, ಟ್ರಾನ್ಸ್ಪೋಸ್ ಇಸ್ ದ ಐಗನ್ ವೆಕ್ಟರ್ ಫಾರ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಏನು, ಇದು 2. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ಐಗನ್ ವ್ಯಾಲ್ಯೂ ಐಗನ್ ವೆಕ್ಟರ್ ಫೈಂಡ್ ಮಾಡಿದ್ಮೇಲೆ ಡಯಾಗ್ನಲೈಸ್ ಮಾಡೋಕ್ಕೆ ನೀವೇನು ಮಾಡಬೇಕು, ಇಲ್ಲಿಗೆ ಜ್ಞಾಪಕ ಇಟ್ಕೊಳ್ಳಿ. ಕ್ವಶನಲ್ಲಿ ಬರೀ ಐಗನ್ ವ್ಯಾಲ್ಯೂ ಐಗನ್ ವೆಕ್ಟರ್ ಕೇಳಿದ್ರೆ ಇಲ್ಲಿಗೆ ನಿಲ್ಲಿಸ್ಬಿಡಿ. ಡಯಾಗ್ನಲೈಸ್ ಅಂತ ಕೇಳಿದ್ರೆ ಏನು ಮಾಡಬೇಕು ಈಗ ಹೇಳಿ, ಪಿನ ಫೈಂಡ್ ಮಾಡಬೇಕು. ಎನ್ನ ಫೈಂಡ್ ಮಾಡಬೇಕು, ಮಾಡಲ್ ಮ್ಯಾಟ್ರಿಕ್ಸ್ ಪಿ ಅಂದರೆ x1 x2. ಮಾಡಲ್ ಮ್ಯಾಟ್ರಿಕ್ಸ್ ಪಿ ಅಂದರೆ ಏನು, x1 ಮತ್ತು x2. ವಾಟ್ ಈಸ್ x1? x1 ಏನು 3 2, x2 ಏನು 1 1 ಬರ್ಕೊಳ್ಳಿ, ರೋನ ಕಾಲಮ್ ಮಾಡಿ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟು ಪಿ ಫೈಂಡ್ ಮಾಡಿದ್ಮೇಲೆ ಏನು ಫೈಂಡ್ ಮಾಡಬೇಕು, ಡಿನ ಫೈಂಡ್ ಮಾಡಬೇಕು. ಪಿ ಇನ್ವರ್ಸ್ ಎ ಪಿ ಫೈಂಡ್ ಮಾಡಬೇಕು. ಏನು ಫೈಂಡ್ ಮಾಡಬೇಕು, ಎ ಪಿ. ಹೇಳಿ, ಫಸ್ಟು ಪಿ ಇನ್ವರ್ಸ್ ಫೈಂಡ್ ಮಾಡ್ಕೊಳ್ಳಿ. ಪಿ ಇನ್ವರ್ಸ್ ಫೈಂಡ್ ಮಾಡೋದು ಯಾವ ಥರ ಹೇಳ್ಕೊಡ್ತೀನಿ ನೋಡಿ. ಫಸ್ಟು ಪಿನ ಮ್ಯಾಟ್ರಿಕ್ಸ್ ಪಿನ ಕ್ಯಾಲ್ಸಿಲಿ ಟೈಪ್ ಮಾಡ್ಕೊಳ್ಳಿ. ಹೇಗೆ ಮಾಡೋದು ನೀಟಾಗಿ ನೋಡ್ಕೊಳ್ಳಿ. ಫಸ್ಟು ಕ್ಯಾಲ್ಸಿನ ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್ ಗೊತ್ತಾಗ್ತಿದೆಯಲ್ವಾ? ಮೋಡು ಮ್ಯಾಟ್ರಿಕ್ಸ್ 6, ಅದರಲ್ಲಿ ಮ್ಯಾಟ್ ಪಿನ ಬಿ ಅಂದ್ಕೊಳ್ಳಿ. ಏನದು 2, ಅದರಲ್ಲಿ 2 × 2, 2 × 2 ಅಂದರೆ 5. ಅದನ್ನ ಹೊಡೀರಿ, 3 1 2 1. ಅರ್ಥ ಆಗ್ತಿದೆಯಲ್ವಾ? ಇದು ಹೊಡೆದ್ಬಿಟ್ಟು ಏನು ಹೊಡಿಬೇಕು, ಎ ಸಿ. ಆಮೇಲೆ ಶಿಫ್ಟು 4, ಅದರಲ್ಲಿ ಮ್ಯಾಟ್ ಪಿ ಇನ್ವರ್ಸ್ ಅಂದರೆ 4 ಹೊಡೀರಿ. ಮ್ಯಾಟ್ ಬಿ ಅಂದರೆ ನಾನು ಮ್ಯಾಟ್ ಬಿನ ಮ್ಯಾಟ್ ಪಿ ಅಂತ ಟೈಪ್ ಮಾಡ್ಕೊಂಡಿರೋದು. ಇನ್ವರ್ಸ್ ಅಂದರೆ ಇದು ಹೊಡೀರಿ, ಇದು ಈಕ್ವಲ್ ಕೊಡಿ. ಆನ್ಸರ್ ಏನು ಬರುತ್ತೆ, 1 -1 -2 3. ಪಿ ಇನ್ವರ್ಸ್ನ ಬರೆದ್ಬಿಡೋಣ. ಏನು ಬಂತು ಹೇಳಿ ಆನ್ಸರು, 1 -1 -2 3. ನೋಡಿ, ಪಿ ಇನ್ವರ್ಸ್ ಫೈಂಡ್ ಮಾಡಿದ್ಮೇಲೆ ಪಿ ಇನ್ವರ್ಸ್ ಎ ಪಿ ಮಾಡಿ. ಈಗ ಹೇಳಿ, ಪಿ ಇನ್ವರ್ಸ್ ಎ ಪಿ ಯಾವ ಥರ ಮಾಡೋದು, ಪಿ ಇನ್ವರ್ಸ್ ಇಂಟು ಎ ಇಂಟು ಪಿ. ಪಿ ಇನ್ವರ್ಸ್ ಏನು, 1 -1 -2 3. ಎ ಏನು, -1 3, ಆಮೇಲೆ -2 4. ಪಿ ಅಂದರೆ ಏನು, ಪಿ ಅಂದರೆ ಇದೆ 3 1 2 1. ಕರೆಕ್ಟ್ ಅಲ್ವಾ? ಈಗ ಪಿ ಇನ್ವರ್ಸ್ ಎ ಪಿನ ಕ್ಯಾಲ್ಸಿಲಿ ಟೈಪ್ ಮಾಡೋದು ಯಾವ ಥರ ಹೇಳ್ಬಿಡ್ತೀನಿ ನೋಡಿ. ಪಿ ಇನ್ವರ್ಸ್ ಎ ಪಿ ಈಸ್ ಈಕ್ವಲ್ ಟು, ನೋಡಿ ಕ್ಯಾಲ್ಸಿಲಿ ಎ ಸಿ ಹೊಡೀರಿ. ಫಸ್ಟು ಶಿಫ್ಟ್ ಹೊಡೀರಿ, 4 ಹೊಡೀರಿ. ಪಿ ಇನ್ವರ್ಸ್ನ ಟೈಪ್ ಮಾಡೋಕ್ಕೆ ಏನು ಮಾಡಿ, 4 ಹೋಗ್ಬಿಟ್ಟು ಮ್ಯಾಟ್ ಬಿ, ಅದು ಫಸ್ಟು ಮ್ಯಾಟ್ ಎನ ಟೈಪ್ ಮಾಡ್ಕೊಬಿಡೋಣ. ಯಾಕಂದರೆ ಎ ಬಿ ಆಲ್ರೆಡಿ ಟೈಪ್ ಮಾಡಿದ್ದೀವಿ, ಎ ಬೇಕು. ಎಗೆ ಏನು ಮಾಡಿ, ಶಿಫ್ಟು 4, ಅದರಲ್ಲಿ 1, ಅದರಲ್ಲಿ ಮ್ಯಾಟ್ ಎ 1, ಅದರಲ್ಲಿ 5 2 × 2. ಇದನ್ನ ಟೈಪ್ ಮಾಡ್ಕೊಳ್ಳಿ. -1 3 -2 4 ಎ ಸಿ ಹೊಡೀರಿ. ಆಮೇಲೆ ಶಿಫ್ಟು 4, ಮ್ಯಾಟ್ ಇನ್ವರ್ಸ್ ಅಂದರೆ ಮ್ಯಾಟ್ ಬಿ ಇನ್ವರ್ಸ್ ಅಂದರೆ 4, ಮ್ಯಾಟ್ ಬಿದು ಇನ್ವರ್ಸ್ ಮಾಡ್ಕೊಳ್ಳಿ, ಇಂಟು ಮ್ಯಾಟ್ ಎ. ಶಿಫ್ಟು 4 3 ಇಂಟು ಮ್ಯಾಟ್ ಎ ಆದಮೇಲೆ ಏನು ಟೈಪ್ ಮಾಡಬೇಕು, ಮ್ಯಾಟ್ ಬಿ. ಪಿ ಇನ್ವರ್ಸ್ ಎ ಪಿ ಅಲ್ವಾ, ಅದಕ್ಕೆ ಶಿಫ್ಟು 4 4 ಈಕ್ವಲ್ ಹೊಡೀರಿ. ಆನ್ಸರ್ 1 0 0 2. ಇದು ಏನು ಬಂತು, ಡಯಾಗ್ನಲ್ ಬಂತು. ಅಂದರೆ ಡಯಾಗ್ನಲೈಸೇಷನ್ ಆಯಿತು. ಗೊತ್ತಾಗ್ತಿದೆಯಲ್ವಾ? ಡಯಾಗ್ನಲ್ ಫಾರ್ಮ್ಗೆ ರೆಡ್ಯೂಸ್ ಆಯಿತು. ಏನು ಬಂತು ಇದು, 1 0 0 2. ದೇರ್ ಫೋರ್ ಪಿ ಇನ್ವರ್ಸ್ ಪಿನ ಏನಂತ ಹೇಳ್ಬೋದು ನಾವು, ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಹೇಳ್ಬೋದು. ಡಿ ಈಸ್ ಈಕ್ವಲ್ ಟು ಏನಾಯಿತು, 1 0 0 2. ಗೊತ್ತಾಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ವಿ ಹ್ಯಾವ್ ಅಂತ ಬರ್ಕೊಳ್ಳಿ. ಏನಂತ ಬರೀತೀರಾ, ವಿ ಹ್ಯಾವ್
ನೋಡಿ ಎ ಪವರ್ ಎನ್ ಫಾರ್ಮುಲಾ ಬಂದು ಜ್ಞಾಪಕ ಇಟ್ಕೊಳ್ಳಿ, ಪಿ ಇಂಟು ಡಿ ಪವರ್ ಎನ್ ಇಂಟು ಪಿ ಇನ್ವರ್ಸ್ ಅಂತ ಬರ್ಕೋಬೇಕು. ಏನಂತ ಬರ್ಕೋಬೇಕು ಹೇಳಿ? ಈಸ್ ಈಕ್ವಲ್ ಟು ಹೇಳಿ ಪಿ ಇನ್ವರ್ಸ್. ಫಸ್ಟು ಗೊತ್ತಾಗ್ತಿದೆಯಲ್ವಾ? ಈಗ ಫಸ್ಟು ಡಿ ಪವರ್ 4 ಇಲ್ಲಿ ಬೇಕಾಗಿರೋದೇನು? ನಿಮಗೆ ಫೈಂಡ್ ಮಾಡಿ ಅಂತ ಕೇಳಿರೋದೇನು? ಎ ಪವರ್ 4 ಅಂದ್ರೇನು? ಪಿ ಇಂಟು ಡಿ ಪವರ್ 4 ಪಿ ಇನ್ವರ್ಸ್. ಗೊತ್ತಾಗ್ತಿದೆಯಲ್ವಾ? ನೋಡಿ ಫಸ್ಟು ಎ ಪವರ್ ಎನ್ಗೆ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಎ ಪವರ್ ಎನ್ಗೆ ಫಾರ್ಮುಲಾ ಏನು? ಪಿ ಇಂಟು ಡಿ ಪವರ್ ಎನ್ ಪಿ ಇನ್ವರ್ಸ್. ಅದು ಅರ್ಥ ಆಗ್ತಿದೆಯಲ್ವಾ? ಈಗ ನಮಗೆ ಬೇಕಾಗಿರೋದು ಫೈಂಡ್ ಮಾಡಿ ಅಂತ ಎನ್ಸ್ ಫೈಂಡ್ ಅಂತ ಏನು ಕೊಟ್ಟಿರೋದು? 4 ಅಂದರೆ ಎನ್ ಜಾಗದಲ್ಲಿ 4 ಹಾಕಿ. ಎ ಪವರ್ 4 ಈಸ್ ಈಕ್ವಲ್ ಟು ಪಿ ಇಂಟು ಡಿ ಪವರ್ 4 ಇಂಟು ಪಿ ಇನ್ವರ್ಸ್. ವೇರ್ ಡಿ ಪವರ್ 4ನ ಫೈಂಡ್ ಮಾಡ್ಕೊಳ್ಳಿ. ಡಿ ಪವರ್ 4 ಅಂದರೆ ಇದನ್ನ ಪವರ್ 4 ಮಾಡಬೇಕಷ್ಟೆ. ಹೇಳಿ 1 ಪವರ್ 4 ಏನು? 1 ಪವರ್ 4 ಅಂದರೆ ಏನು? 2 ಪವರ್ 4 ಅಂದರೆ 32ನಾ? 2 ಪವರ್ 4 1 ಪವರ್ 4 0 ನೋಡಿ ಚೆಕ್ ಮಾಡಿ. 2 ಪವರ್ 16 ವೆರಿ ಗುಡ್. 1 0 0 16 ಕರೆಕ್ಟ್ ಅಲ್ವಾ? ಇದು ಡಿ ಪವರ್ 4. ದೇರ್ 4 ಎ ಪವರ್ 4 ಏನಾಗುತ್ತೆ ಹೇಳಿ? ಈಗ ಪಿ ಅಂದ್ರೇನು? ಪಿ ಅಂದ್ರೇನು? 3 1 2 1 ಅರ್ಥ ಆಗ್ತಿದೆಯಲ್ವಾ? ಆಮೇಲೆ ಡಿ ಪವರ್ 4 ಅಂದ್ರೇನು? 1 0 0 16. ಆಮೇಲೆ ಪಿ ಇನ್ವರ್ಸ್ ಅಂದ್ರೇನು? 1 -1 -2 3. ನೋಡಿ ಇದನ್ನ ಕ್ಯಾಲ್ಸಿಲ್ ಮಾಡೋದು ಏನು ಯಾವ ಥರ ಅಂದರೆ, ಇದು ಆಲ್ರೆಡಿ ಪಿನ ಬಿ ಅಂತ ಟೈಪ್ ಮಾಡ್ಕೊಂಡಿದ್ದೀವಿ ನಾವು. ಈ ಡಿ ಪವರ್ 4ನ ನೀವೇನು ಅಂದ್ಕೊಳ್ಳಿ? ಸಿ ಅಂದ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಸಿ ಟೈಪ್ ಮಾಡ್ಕೋತೀನಿ. ಈಗ ಸಿನ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಎ ಸಿ ಹೊಡೆದ್ಬಿಡೋಣ. ಬೇಕಿದ್ರೆ ಒಂದು ಸತಿ ಪವರ್ 4 ಹಾಕಿ ನೋಡೋಣ, ಬರುತ್ತಾ ನೋಡೋಣ. ನೋಡಿ ಶಿಫ್ಟು 4 ಮ್ಯಾಟ್ ಬಿ ಅಂದರೆ 4, ಪಿ ಅಂದರೆ ಮ್ಯಾಟ್ ಬಿ ಇಂಟು ಡಿ ಪವರ್ 4ಗೆ ಶಿಫ್ಟು 4 3 ಪವರ್ 4 ಆಮೇಲೆ ಇಂಟು ಅಂದರೆ ಡಿ ಪವರ್ 4 ಅಂದರೆ ಡಿ ಅಂದರೆ ಎ ತಾನೇ ನಾವು ಮಾಡ್ಕೊಂಡಿರೋದು. ಎ ಅಲ್ಲ, ಡಿನ ಟೈಪ್ ಮಾಡಲೇಬೇಕು. ಹಂಗಿದ್ರೆ ಮ್ಯಾಟ್ ಆನ್ಸರ್ನ ಬೇಕಿದ್ರೆ ಪವರ್ 4 ಮಾಡ್ಕೋಬೋದು. ಹೇಳಿ ಶಿಫ್ಟು 4 ಮ್ಯಾಟ್ ಬಿ ಅಂದರೆ 4 ಇಂಟು ಶಿಫ್ಟು 4 ಮ್ಯಾಟ್ ಆನ್ಸರ್ನ ತೊಗೊಳ್ಳಿ 6 ಪವರ್ 4 ಇಂಟು ಶಿಫ್ಟು 4 ಮ್ಯಾಟ್ ಬಿ ಇನ್ವರ್ಸು. ಬರ್ತಾ ಇಲ್ಲ ಅಂದರೆ ನಾವು ಏನು ಮಾಡೋಣ? ಈಗ ಮಾಮೂಲೇ ಮಾಡೋಣ. ಈಗ ಡಿ ಪವರ್ 4ನ ನಾವೇನು ಅಂದ್ಕೊಳ್ಳೋಣ? ಸಿ ಅಂತ ಐಡೆಂಟಿಫೈ ಮಾಡೋಣ. ಸಿಗೆ ಟೈಪ್ ಮಾಡ್ಕೊಳ್ಳಿ ಶಿಫ್ಟು 4 ಇಲ್ಲಿ 1 ಅದರಲ್ಲಿ 3 ಸೆಲೆಕ್ಟ್ ಮಾಡಿ ಮ್ಯಾಟ್ ಸಿ, ಅದರಲ್ಲಿ 5 2 × 2 ಗೊತ್ತಾಗ್ತಿದೆಯಲ್ವಾ? ಅದರಲ್ಲಿ ಟೈಪ್ ಮಾಡ್ಕೊಳ್ಳಿ 1 0 0 16 ಎ ಸಿ ಹೊಡೀರಿ. ಈಗ ಶಿಫ್ಟು 4 ಮ್ಯಾಟ್ ಪಿ ಅಂದರೆ ಇಂಟು ಶಿಫ್ಟು 4 ಡಿ ಪವರ್ 4 ಅಂದರೆ ಮ್ಯಾಟ್ ಸಿ 5 ಇಂಟು ಶಿಫ್ಟು 4 ಇನ್ವರ್ಸು ಈಕ್ವಲ್ ಕೊಡಿ. ಆನ್ಸರ್ ಬಂದು -29 45 -30 46 ಕರೆಕ್ಟ್ ಅಲ್ವಾ? ಇದನ್ನ ಬರೆದ್ಬಿಡೋಣ. -29 ಎ ಪವರ್ 4 ಅಂದರೆ -29 45 -30 ಮತ್ತು 46 ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ ಇದನ್ನ ಮ್ಯಾಟ್ ಎ ಇಂಟು 4 ಟೈಮ್ ಬೇಕಿದ್ರೆ ಮಲ್ಟಿಪ್ಲೈ ಮಾಡಿ. ಎ ಸಿ ಹೊಡೆದ್ಬಿಟ್ಟು ಶಿಫ್ಟು 4 3 ಇಂಟು ಶಿಫ್ಟು 4 3 ಇಂಟು ಶಿಫ್ಟು 4 3 ಇಂಟು ಶಿಫ್ಟು 4 3 ನೋಡಿ ಆನ್ಸರ್ ಸೇಮ್ ಬರುತ್ತೆ. -29 ವೇರಿಫೈ ಬೇಕಾದರೆ ಮಾಡ್ಕೋಬೋದು. -30 46 ಗೊತ್ತಾಗ್ತಿದೆಯಲ್ವಾ? ನೋಡಿ
ನೋಡಿ ಇದೇ ಫೈನಲ್ ಆನ್ಸರ್. ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನೋಡಿ. ಫಸ್ಟು ನೀವು ಐಗನ್ ವ್ಯಾಲ್ಯೂಸ್ನ ಫೈಂಡ್ ಮಾಡಬೇಕು. ಐಗನ್ ವ್ಯಾಲ್ಯೂಸ್ಗೆ ನೋಡಿ ಎ ಕೊಟ್ಟಿದ್ದಾರೆ, ಏನು -1 3 -2 4. ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಈಸ್ ಫಾರ್ಮುಲಾ ಏನು, ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0. ಅಂದರೆ ಡಿಟರ್ಮಿನೆಂಟ್ ಆಫ್ -1 ಮೈನಸ್ ಲ್ಯಾಂಬ್ಡಾ 3 -2 4 ಮೈನಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0. ಪ್ಲಸ್ ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಮೈನಸ್ ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ ಹೇಳಿ. ಮೈನಸ್ ಇಂಟು ಪ್ಲಸ್ ಮೈನಸ್ 1 4 4, ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು ಲ್ಯಾಂಬ್ಡಾ ಲ್ಯಾಂಬ್ಡಾ, ಮೈನಸ್ ಇಂಟು ಪ್ಲಸ್ ಮೈನಸ್ ಲ್ಯಾಂಬ್ಡಾ ಇಂಟು 4 4 ಲ್ಯಾಂಬ್ಡಾ, ಮೈನಸ್ ಇಂಟು ಮೈನಸ್ ಪ್ಲಸ್ ಲ್ಯಾಂಬ್ಡಾ ಇಂಟು ಲ್ಯಾಂಬ್ಡಾ ಲ್ಯಾಂಬ್ಡಾ ಸ್ಕ್ವೇರ್, ಮೈನಸ್ ಇಂಟು ಮೈನಸ್ ಪ್ಲಸ್ 3 2 6. ಆಮೇಲೆ -4 ಪ್ಲಸ್ ಲ್ಯಾಂಬ್ಡಾ -4 ಲ್ಯಾಂಬ್ಡಾ ಪ್ಲಸ್ ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ 6 ಈಸ್ ಈಕ್ವಲ್ ಟು 0. ಲ್ಯಾಂಬ್ಡಾ ಸ್ಕ್ವೇರ್ ಬರ್ಕೋಬೇಕು. -4 ಪ್ಲಸ್ ಲ್ಯಾಂಬ್ಡಾ ಅಂದರೆ -3, 6 - 4 ಅಂದರೆ +2 ಈಸ್ ಈಕ್ವಲ್ ಟು ಏನು 0. ಆನ್ ಸಾಲ್ವಿಂಗ್ ಅಂತ ಬರೆದು ಲ್ಯಾಂಬ್ಡಾ 1 ಮತ್ತು 2. ಈಗ ಕನ್ಸಿಡರ್ ಎ ಮೈನಸ್ ಲ್ಯಾಂಬ್ಡಾ ಇ ಇಂಟು ಎಕ್ಸ್ ಈಸ್ ಈಕ್ವಲ್ ಟು ನನ್ನ ಮ್ಯಾಟ್ರಿಕ್ಸ್. ಈಗ ಎ ಮೈನಸ್ ಲ್ಯಾಂಬ್ಡಾ ಇ ಅಂದರೆ ಇದನ್ನ ಮ್ಯಾಟ್ರಿಕ್ಸ್ ಮಾಡ್ಬೋದು. ಇಂಟು XY ಈಸ್ ಈಕ್ವಲ್ ಟು 0 0. ಈಗ ಈ ರೋ ಈ ಕಾಲಮ್ -1 ಮೈನಸ್ ಲ್ಯಾಂಬ್ಡಾ ಇಂಟು ಎಕ್ಸ್ ಪ್ಲಸ್ 3 ಇಂಟು ವೈ ಈಸ್ ಈಕ್ವಲ್ ಟು 0, -2x ಪ್ಲಸ್ 4 ಮೈನಸ್ ಲ್ಯಾಂಬ್ಡಾ ಇಂಟು ವೈ ಈಸ್ ಈಕ್ವಲ್ ಟು 0. ಇದು 1, ಇದು 2. ಕೇಸ್ 1ನಲ್ಲಿ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 1 ಹಾಕಿ, ಇನ್ 1 ಹಾಕಿದ್ರೆ ಏನಾಗುತ್ತೆ ಹೇಳಿ, ಇದು -1 ಏನಾಗುತ್ತೆ -2x ಪ್ಲಸ್ 3y ಈಸ್ ಈಕ್ವಲ್ ಟು 0, -2x ಪ್ಲಸ್ 3y ಈ ಕಡೆ ಬಂದರೆ ಏನಾಗುತ್ತೆ -3y, ಮೈನಸ್ ಕ್ಯಾನ್ಸಲ್, 3ನ ಈ ಕಡೆ ಕಳಿಸಿ 2ನ ಆ ಕಡೆ ಕಳಿಸಿ, x/3 y/2. ದೇರ್ಫೋರ್ x1 ಅಂದ್ರೇನು 3, 2 ಟ್ರಾನ್ಸ್ಪೋಸ್ ಈಸ್ ದ ಐಗನ್ ವೆಕ್ಟರ್ ಫಾರ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 1. ಕೇಸ್ 2 ಲೆಟ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 2 in 1. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 2 in 1 ಅಂದರೆ ಇದು 2 ಹಾಕಿ, -1 -2 ಏನಾಗುತ್ತೆ -3x ಪ್ಲಸ್ 3y ಈಸ್ ಈಕ್ವಲ್ ಟು 0, -3x ಈಸ್ ಈಕ್ವಲ್ ಟು -3y. ಎಲ್ಲ ಕ್ಯಾನ್ಸಲ್ ಆದರೆ x ಈಸ್ ಈಕ್ವಲ್ ಟು y ಉಳಿಯುತ್ತೆ. ಅದನ್ನ x/1 y/1 ಅಂತ ಬರಿಬೋದು. x2 ಏನು ಬಂತು 1, 1 ಟ್ರಾನ್ಸ್ಪೋಸ್ ಇಸ್ ಐಗನ್ ವೆಕ್ಟರ್ ಫಾರ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 2. ನೆಕ್ಸ್ಟ್ ಏನು ಮಾಡಬೇಕು, ಪಿ ಬರಿಬೇಕು. ಪಿ ಅಂದರೆ ಮಾಡೆಲ್ ಮ್ಯಾಟ್ರಿಕ್ಸ್. ಮಾಡೆಲ್ ಮ್ಯಾಟ್ರಿಕ್ಸ್ ಹೆಂಗೆ x1 x2, ಪಿ ಅಂದರೆ ಇನ್ನ ರೋ ಕಾಲಮ್ ಮಾಡಿ 3 2 1 1. ಪಿ ಇನ್ವರ್ಸ್ ಅಂದರೆ ಕ್ಯಾಲ್ಸಿಲಿ ಮ್ಯಾಟ್ ಬಿ ಅಂತ ಟೈಪ್ ಮಾಡ್ಕೊಳ್ಳಿ. ಮೋಡ್ ಅದರಲ್ಲಿ ಮ್ಯಾಟ್ರಿಕ್ಸ್ ಸೆಲೆಕ್ಟ್ ಮಾಡಿ, 5 ಅಥವಾ 6 ಇರುತ್ತೆ. ಅದರಲ್ಲಿ 2 × 2 ಸೆಲೆಕ್ಟ್ ಮಾಡಿ. ಫಸ್ಟು ಮ್ಯಾಟ್ ಬಿ ಸೆಲೆಕ್ಟ್ ಮಾಡಿ. ಫಸ್ಟೇನು ಮೋಡು, ಆಮೇಲೆ ಮ್ಯಾಟ್ರಿಕ್ಸು, ಆಮೇಲೆ ಮ್ಯಾಟ್ ಬಿ, ಆಮೇಲೆ 2 × 2 ಹೊಡೆದ್ಮೇಲೆ ಇದು ಹೊಡೀರಿ 3 1 2 1 ಎ ಸಿ ಹೊಡೆದ್ಬಿಟ್ಟು, ಆಮೇಲೆ ಶಿಫ್ಟು 4, ಆಮೇಲೆ ಇನ್ವರ್ಸು. ಗೊತ್ತಾಗ್ತಿದೆಯಲ್ವ, ಆವಾಗ ಪಿ ಇನ್ವರ್ಸ್ ಸಿಗುತ್ತೆ. ಇದಾದಮೇಲೆ ಏನು ಮಾಡಿ, ಎ ಸಿ ಹೊಡೆದ್ಬಿಟ್ಟು ಮ್ಯಾಟ್ ಎನ ಟೈಪ್ ಮಾಡ್ಕೊಳ್ಳಿ. ಪಿ ಇನ್ವರ್ಸ್ ಎ ಪಿ ಬರ್ಕೊಳ್ಳಿ. ಪಿ ಇನ್ವರ್ಸ್ ಅಂದರೆ ಏನು, ಇದು ಎ ಎಲ್ಲಿದೆ, ಇದು ಪಿ ಎಲ್ಲಿದೆ, ಇದು. ಇಲ್ಲಿ ಮ್ಯಾಟ್ ಎನ ಟೈಪ್ ಮಾಡೋದು ಯಾವ ಥರ ಅಂದರೆ ಎ ಸಿ ಹೊಡೆದ್ಬಿಟ್ಟು ಶಿಫ್ಟು 4 ಹೊಡೀರಿ. ಅದರಲ್ಲಿ ಡೈಮೆನ್ಷನ್ಗೆ ಹೋಗಿ 1, ಮತ್ತೆ ಮೋಡ್ಗೆ ಹೋಗಬಾರ್ದು. ಇಲ್ಲಿ ಹುಷಾರು, ಹೆಂಗೆ ಮಾಡಬೇಕು, ಮ್ಯಾಟ್ರಿಕ್ಸ್ ಹೋಗಬೇಕು ಅಂದರೆ ಶಿಫ್ಟು 4 ಹೊಡಿಬೇಕು. ಅದರಲ್ಲಿ DAM ಅಂತ ಇರುತ್ತೆ. ಅದು ಹೋದ್ಮೇಲೆ 2 × 2ಗೆ ಹೋಗಿ ಅಲ್ಲಿ ಇದನ್ನ ಟೈಪ್ ಮಾಡ್ಕೊಳ್ಳಿ. -1 3 -2 4 ಎನ ಟೈಪ್ ಮಾಡ್ಕೊಳ್ಳಿ. ಆಯ್ತಲ್ವಾ. ಎ ಟೈಪ್ ಮಾಡಿದ್ಮೇಲೆ ಎ ಸಿ ಹೊಡೆದ್ಬಿಡಿ. ಹೊಡೆದ್ಬಿಟ್ಟು ಏನು ಮಾಡಬೇಕು, ಶಿಫ್ಟು 4 3 ತೊಗೊಳ್ಳಿ, ಮ್ಯಾಟ್ ಎ ಸಿಗುತ್ತೆ. ಇಂಟು ಶಿಫ್ಟು 4 ತೊಗೊಳ್ಳಿ, ಮ್ಯಾಟ್ ಬಿ ಸಿಗುತ್ತೆ. ಅದನ್ನ ಇಂಟು ಈಕ್ವಲ್ ಕೊಡಿ. ಆನ್ಸರ್ ಇನ್ನೊಂದು ಇದೆಯಲ್ಲ, ಸಾರಿ, ಫಸ್ಟ್ ಏನು ಹೊಡಿಬೇಕು, ಮ್ಯಾಟ್ ಬಿ ಇನ್ವರ್ಸ್, ಆಮೇಲೆ ಮ್ಯಾಟ್ ಎ, ಆಮೇಲೆ ಮ್ಯಾಟ್ ಬಿ. ಫಸ್ಟ್ ಏನು ಮಾಡಬೇಕು, ಶಿಫ್ಟು 4 ಅದರಲ್ಲಿ 4 ಹೊಡೀರಿ, ಮ್ಯಾಟ್ ಬಿ ಸಿಗುತ್ತೆ, ಅದು ಇನ್ವರ್ಸ್ ಹಾಕಿ. ಇಂಟು ಶಿಫ್ಟು 4 ಅದರಲ್ಲಿ 3 ತೊಗೊಳ್ಳಿ, ಮ್ಯಾಟ್ ಎ ಬರುತ್ತೆ. ಇಂಟು ಶಿಫ್ಟು 4 ಮ್ಯಾಟ್ ಬಿ ಅಂದರೆ 4, ಆಮೇಲೆ ಈಕ್ವಲ್ ಕೊಡಿ. ಇದು ಆನ್ಸರ್ ಬರುತ್ತೆ 1 0 0 2. ಇದು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗಿದೆ. ದೇರ್ಫೋರ್ ಪಿ ಇನ್ವರ್ಸ್ ಎ ಪಿ ಈಸ್ ಡಯಾಗ್ನಲ್, ದಟ್ ಈಸ್ 1 0 0 2. ಈಗ ವಿ ಹ್ಯಾವ್ ಎ ಪವರ್ ಎನ್ ಅಂದ್ರೇನು, ಇದು ಫಾರ್ಮುಲಾ ಎ ಪವರ್ ಎನ್ಗೆ ಪಿ ಇಂಟು ಡಿ ಪವರ್ ಎನ್ ಇಂಟು ಪಿ ಇನ್ವರ್ಸ್. ಅಂದರೆ ನಮಗೆ ಬೇಕಾಗಿರೋದು ಎ ಪವರ್ 4. ಎ ಕ್ಯೂಬ್ ಬೇಕಂದರೆ ಎನ್ ಜಾಗದಲ್ಲಿ 3 ಆಗಬೇಕು. ಎ ಪವರ್ 4 ಏನು, ಪಿ ಡಿ ಪವರ್ 4 ಪಿ ಇನ್ವರ್ಸ್. ವೇರ್ ಡಿ ಪವರ್ 4 ಅಂದರೆ ಇದು ಪವರ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಇದ್ದರೆ ಡೈರೆಕ್ಟ್ ಪವರ್ನ ರೈಸ್ ಮಾಡ್ಕೋಬೋದು. 1 ಪವರ್ 4 is 1, 2 ಪವರ್ 4 is 16, 1 0 0 16 ಬರುತ್ತೆ. ಆಮೇಲೆ ಎ ಪವರ್ 4ಗೆ ಪಿ ಏನು 3 1 2 1, ಡಿ ಪವರ್ 4 ಏನು 1 0 0 16, ಪಿ ಇನ್ವರ್ಸ್ ಏನು 1 - 1 2 3. ಈಗೇನು ಮಾಡಿ ಕ್ಯಾಲ್ಸಿಲಿ
ಇದನ್ನ ಟೈಪ್ ಮಾಡ್ಕೊಳ್ಳಿ. ಆಲ್ರೆಡಿ ಪಿ ಗೊತ್ತು, ಪಿ ಇನ್ವರ್ಸ್ ಗೊತ್ತು, ಇದನ್ನ ಟೈಪ್ ಮಾಡ್ಕೊಳ್ಳಿ. ಇದನ್ನ ಸಿ ಅಂತ ತಗೊಳ್ಳೋಣ. ಶಿಫ್ಟು 4 ಹೊಡೀರಿ. 4 ಹೊಡ್ಬಿಟ್ಟು ಏನು ಹೊಡಿತೀರಾ, ಅದರಲ್ಲಿ ಡಿಮ್ ಹೊಡೀರಿ. ಅದರಲ್ಲಿ ಮ್ಯಾಟ್ ಸಿ ಸೆಲೆಕ್ಟ್ ಮಾಡಿ, ಅದರಲ್ಲಿ 2x2 ಸೆಲೆಕ್ಟ್ ಮಾಡ್ಬಿಟ್ಟು ಇದನ್ನ ಟೈಪ್ ಮಾಡ್ಕೊಳ್ಳಿ. ಆಮೇಲೆ ಏನು ಮಾಡಿ, ಶಿಫ್ಟು 4 ಹೇಳಿ, ಪಿ ಅಂದರೆ ಮ್ಯಾಟ್ ಬಿ 4, ಮ್ಯಾಟ್ ಬಿಗೆ 4 ಇಂಟು ಶಿಫ್ಟು 4 ಮ್ಯಾಟ್ ಸಿ ಅಂದರೆ 5 ಇಂಟು ಶಿಫ್ಟು 4 ಮ್ಯಾಟ್ ಬಿ ಅಂದರೆ 4, ಆದರೆ ಇನ್ವರ್ಸ್ ಜೊತೆಗೆ ಬರೀಬೇಕು. ಇನ್ವರ್ಸ್ ಹಾಕಿ ಆಮೇಲೆ ಈಕ್ವಲ್ ಹೊಡೀರಿ, ಇದು ಬರುತ್ತೆ. ಇದು ವೆರಿಫೈ ಮಾಡೋಕ್ಕೆ ಏನು ಮಾಡಿ, ಶಿಫ್ಟು 4 ಮ್ಯಾಟ್ ಎ ಇಂಟು ಶಿಫ್ಟ್ 4 ಮ್ಯಾಟ್ ಎ ಇಂಟು ಶಿಫ್ಟ್ 4 ಮ್ಯಾಟ್ ಎ ಇಂಟು ಶಿಫ್ಟ್ 4 ಮ್ಯಾಟ್ ಎ 4 ಸತಿ ಮ್ಯಾಟ್ ಎನ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ಆನ್ಸರು, ಆದರೆ A⁴ ಬರುತ್ತೆ. ದಟ್ ಈಸ್ ಈ ಆನ್ಸರ್ ಬರುತ್ತೆ. ವೆರಿಫೈ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.